ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಮಲ್ಲಿಗೆನಲ್ಲಿ ಭಾಳಷ್ಟು ಥರದ ಮಲ್ಲಿಗೆಗಳಿವೆ ಅಲ್ವಾ. ಇಲ್ಲಿ ನೀವು ನೋಡ್ತಾ ಇದ್ದೀರಿ, ಇದು ಮರಮಲ್ಲಿಗೆ ಎನ್ನುವಂಥ ಹೆಸರು, ಮಾಘ ಮಲ್ಲಿಗೆ ಎನ್ನುವಂಥ ಹೆಸರು. ಹಾಗೆಯೇ ನಾವು ದಕ್ಷಿಣ ಕರ್ನಾಟಕದಲ್ಲಿ ಇದನ್ನು ಹೈಬ್ರಿಡ್ ಕಾಕಡ ಅಂತಲೂ ಕರೀತಾರೆ. ನೋಡಿ, ಈ ಮಲ್ಲಿಗೆನ ಹಿಂಭಾಗದಲ್ಲಿ ಇದು ಸ್ವಲ್ಪ ತಿಳಿ ಗುಲಾಬಿ ಬಣ್ಣದಲ್ಲಿ, ತಿಳಿಗೆಂಪು ಬಣ್ಣದಲ್ಲಿ ಇರುತ್ತೆ. ಹಾಗಾಗಿ ಇದನ್ನು ನಾವು ತಿರುಗಿಸಿ ಹೇಗೆ ಅಲಂಕಾರ ಮಾಡಬಹುದು, ಒಂದು ರಂಗೋಲಿಯನ್ನು ಹಾಕಬಹುದು ಅನ್ನೋದನ್ನು ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೇನೆ. ಕಡಿಮೆ ಹೂಗಳಾದರೆ ಸಾಕಾಗುತ್ತೆ, ಏಕೆಂದರೆ ಇದು ತಿಳಿ ಬಣ್ಣದಲ್ಲಿರೋದ್ರಿಂದ, ಎರಡು ಬಣ್ಣಗಳ ಮಿಶ್ರಣ ಇರೋದ್ರಿಂದ ಅಲಂಕಾರ ಚೆನ್ನಾಗಿರುತ್ತೆ. ನೀವು ರಂಗೋಲಿಯನ್ನು ಹಾಕ್ಕೊಳ್ಳಿ ಬೇಕಾದರೆ, ಅಥವಾ ಯಾವುದಾದ್ರೂ ಅಕ್ಷರವನ್ನು ಬರ್ಕೋಬೋದು. ನಾನಿವತ್ತು ಓಂ ಅನ್ನುವಂಥ ಒಂದು ಅಕ್ಷರವನ್ನು, ಈ ಹೂವನ್ನು ನಾನು ತಿರುಗಿಸಿ ಅದನ್ನು ಜೋಡಿಸಿದ್ದೇನೆ. ಸರಪಳಿಯ ಹಾಗೆ ಹೇಗೆ ನಾವು ಜೋಡಿಸಬಹುದು ಹೂವನ್ನು ಅಂಥೇಳಿ ನಾನು ಒಂದು ಸಣ್ಣ ಪ್ರಯತ್ನವನ್ನು ಮಾಡಿದ್ದೇನೆ. ಸಾಧ್ಯವಾದರೆ ನೀವು ಪ್ರಯತ್ನ ಮಾಡಿ. ಹಬ್ಬಗಳಲ್ಲಿ ಅಥವಾ ಯಾವುದಾದ್ರೂ ಹುಟ್ಟಿದ ಹಬ್ಬಗಳಲ್ಲಿ ಮಕ್ಕಳ ಹೆಸರನ್ನು ಬರೆಯುವಾಗ ಈ ಥರ ನಾವು ಜೋಡಿಸ್ಕೊಂಡು ಅಲಂಕಾರ ಮಾಡ್ಕೊಳ್ಬೋದು. ನಾನಿವತ್ತು ಓಂ ಅನ್ನುವಂಥ ಅಕ್ಷರವನ್ನು ಬರೆದಿದ್ದೇನೆ, ನೋಡಿ. ಶಾಂತಿ ಶಾಂತಿ ಶಾಂತಿ.